ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮದ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನರೇಂದ್ರ ಮೋದಿ ಕರೆದಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತ ಕದನ ವಿರಾಮ ಹಿನ್ನೆಲೆಯಲ್ಲಿ ನಾಳೆ ಕೇಂದ್ರ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಪ್ರಧಾನಿ ಮೋದಿ. ದೆಹಲಿಯಲ್ಲಿ ನಡೆಯುತ್ತೆ ಈ ಕೇಂದ್ರ ಸಂಪುಟ ಸಭೆ. ಕೇಂದ್ರ ಸಂಪುಟ ಸಭೆ ಜೊತೆಗೆ ಭದ್ರತಾ ಸಮಿತಿಯ ಜೊತೆಗೂ ಕೂಡ ಸಭೆಯನ್ನು ನಡೆಸಲಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ವಿಶೇಷ ಅಧಿವೇಶನ, ಕದನ ವಿರಾಮ, ಸರ್ವಪಕ್ಷ ಸಭೆ ಸೇರಿದಂತೆ ಹಲವು ವಿಚಾರಗಳ ಕುರಿತಂತೆಯೇ ಮಹತ್ವದ ಸಭೆ ನಡೆಯಲಿದೆ. ಒಂದೊಂದಾಗಿ ನೋಡೋಣ. ಒಂದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದ್ದಂತಹ ಉದ್ವಿಗ್ನತೆಯ ಪ್ರಮಾಣ ಅನ್ನೋದು ಕಮ್ಮಿಯಾಗಿದೆ, ಕಾರಣ ಕದನ ವಿರಾಮ. ಸೊ ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಷನ್ ಆಗಬೇಕು. ಆ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೂಲಂಕುಷವಾಗಿ ಚರ್ಚೆ ಅನ್ನೋದಾಗುತ್ತೆ. ಇದರ ಜೊತೆಗೆ ಭದ್ರತಾ ಸಮಿತಿಯ ಸಭೆ. ಹೌದು, ಏನೋ ಕದನ ವಿರಾಮ ಅಂದ ತಕ್ಷಣ ಭದ್ರತೆ ವಿಚಾರದಲ್ಲಿ ಮೈ ಮರೆಯೋ ಹಾಗಿಲ್ಲ. ಪ್ರತಿ ಕ್ಷಣ ಕೂಡ ಅಲರ್ಟ್ ಆಗಿರಬೇಕಾಗತ್ತೆ, ಮೈಯೆಲ್ಲ ಕಣ್ಣಾಗಿರಬೇಕು. ಈ ನಿಟ್ಟಿನಲ್ಲೂ ಕೂಡ ಸಚಿವ ಸಂಪುಟದ ಸದಸ್ಯರ ಜೊತೆ ಡಿಸ್ಕಷನ್ ಅಥವಾ ಚರ್ಚೆಯನ್ನು ನರೇಂದ್ರ ಮೋದಿ ಮಾಡಲಿದ್ದಾರೆ. ಇನ್ನು ವಿಶೇಷ ಅಧಿವೇಶನ ಜೊತೆಗೆ ಕದನ ವಿರಾಮ ಅಂದಾಗ ಡೂಸ್ ಆ್ಯಂಡ್ ಡೋಂಟ್ಸ್, ಇದರ ಬಗ್ಗೆ ಕೂಡ ಡೆಫಿನೆಟ್ಲಿ ಚರ್ಚೆ ಮಾಡ್ತಾರೆ. ಇನ್ನು ಸರ್ವಪಕ್ಷ ಸಭೆ ನೋಡಿ, ಸೀಸ್ ಫೈರ್ ನಂತರದ ಸಂದರ್ಭದಲ್ಲೂ ಕೂಡ ಫೈರ್ ಆಗಿದೆ ಅನ್ನೋದಾದರೆ ಮತ್ತು ಈ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವ ಕೇಂದ್ರ ಸರ್ಕಾರದ ನಡೆ ಬಗ್ಗೆ ಸರ್ವಪಕ್ಷದಲ್ಲಿ ಅಸಮಾಧಾನ ಅನ್ನೋದು ಸ್ಫೋಟಗೊಂಡಿದೆ. ಇದರ ಬಗ್ಗೆ ಕೂಡ ಡಿಸ್ಕಷನ್ ಆಗಬೇಕು. ಆ ನಿಟ್ಟಿನಲ್ಲೂ ಕೂಡ ಮಹತ್ವದ ವಿಚಾರಗಳ ಚರ್ಚೆ ಅನ್ನೋದು ನಡೆಯುತ್ತೆ. ನೋಡಿ, ಪಹಲ್ಗಾಮ್ ನರಮೇಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮ್ಮು ಪೊಲೀಸರು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಬಹುಮಾನ ಘೋಷಣೆ ಮಾಡಿದ್ದಾರೆ. ಮಗದೊಂದು ಕಡೆ ನರೇಂದ್ರ ಮೋದಿ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಶೋಭ ಮಾಹಿತಿಯನ್ನು ನೀಡ್ತಾರೆ. ಸೊ ಮೊದಲನೇದಾಗಿ ನಾವು ಉಗ್ರರ ಫೋಟೋಗೆ ಸಂಬಂಧಪಟ್ಟಂತೆ ಮಾತಾಡೋಣ. ಪ್ರಶೋಭ, ಆಪರೇಷನ್ ಸಿಂಧೂರದ ಹಿನ್ನೆಲೆಯಲ್ಲಿ ದೇಶದ ಚಿತ್ತ ಎಲ್ಲ ಆಪರೇಷನ್ ಸಿಂಧೂರ ದಾಳಿ ಪ್ರತಿದಾಳಿ ಎತ್ತವೇ ಇರ್ತು. ಆದರೆ ಉಗ್ರರ ಆ ಕಾರ್ಯಾಚರಣೆ ಕುರಿತಂತೆ ಅಥವಾ ಉಗ್ರರನ್ನ ಹಿಡಿಯೋ ಬಗ್ಗೆ, ಆ ಪರ್ಟಿಕ್ಯುಲರ್ 4 ಮೆಂಬರ್ಸ್ ಅವ್ರ ಬಗ್ಗೆ ಯಾವುದೇ ರೀತಿಯ ಡೀಟೇಲ್ ಅನ್ನೋದು ಸಿಕ್ಕಿರಲಿಲ್ಲ. ಸದ್ಯ ಏನಿದೆ ಅಪ್ಡೇಟ್ಸ್? 20 ಲಕ್ಷ ಆಫರ್ ಬೇರೆ ಕೊಟ್ಟಿದ್ದಾರಂತ, ಏನಾದರೂ ಸುಳಿವು ಕೊಡ್ಬೋದಾ ಅಂತ? ದಿವ್ಯಾ, ಈಗ ಬೌಂಟಿ ರಿಲೀಸ್ ಮಾಡೋದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆ 4 ಜನ ಉಗ್ರರು ಕಾಶ್ಮೀರದಲ್ಲೇ ಎಲ್ಲೋ ಒಂದ್ ಕಡೆ ಅಡುಕೊಂಡು ಕೂತಿದ್ದಾರೆ ಅನ್ನೋದು. ಯಾಕೆಂತ ಹೇಳಿದ್ರೆ ಈ ಹಿಂದೆಯಿಂದನೂ ಅವರು ಸಾಂಪ್ರದಾಯಿಕವಾಗಿ ಇವರೆಲ್ಲ ಒಂಥರ ಹೆಂಗೆ ಅಂದ್ರೆ ಆ ಒಂದು ಕಾಶ್ಮೀರದ ಒಂದು ಕಣಿವೆ ಏನಿದೆ, ವ್ಯಾಲಿ, ಅಲ್ಲಿ ಒಂದಷ್ಟು ಟೆಂಟ್ಗಳನ್ನ ಹಾಕೊಂಡು ಅಥವಾ ಅಲ್ಲಿರುವಂತ ಬೇರೆ ಮನೆಯವ್ರಿಗೆ ಹೆದರ್ಸ್ಕೊಂಡು ಅಲ್ಲಿ ಇರುವಂತದ್ದು ಇವರ ಒಂದು ಪ್ರವೃತ್ತಿ. ಸೊ ಈ ಒಂದು ಕಾರಣಕ್ಕೆ ಅಲ್ಲೇ ಒಂದಷ್ಟು ಪೋಸ್ಟ್ಗಳು ಅಂಟಿಸೋ ಮೂಲಕ ಎಲ್ಲೊಂದ್ ಕಡೆ ವಿ ಆರ್ ಸ್ಟಿಲ್ ಲುಕಿಂಗ್ ಅಟ್ ಯು ಅಂತ ಒಂದು ರೀತಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎರಡನೇದು, ಅವರು ಕಾಶ್ಮೀರ ಮತ್ತೆ ಜಮ್ಮು ಪ್ರದೇಶದಲ್ಲೇನೆ ಇದ್ದಾರೆ ಅನ್ನೋದು ಕನ್ಫರ್ಮೇಶನ್ ಸಿಕ್ಕಿದೆ. ಸೊ ಇದಾದ ಬೆನ್ನಲ್ಲೇ ಒಂದಷ್ಟು ಫೈರಿಂಗ್ ಸದ್ದು ಕೂಡ ಕೇಳಿಸ್ತಾ ಇದೆ ಟೆರರಿಸ್ಟ್ ಜೊತೆ ಅಂತ. ಅದು ಪ್ರಾಯಶಃ ಇವರ ಅಲ್ವಾ, ಅದೆಲ್ಲ ಇನ್ನ ಡೀಟೇಲ್ಸ್ ಬಂದ್ಮೇಲೆ, ಅಫಿಷಿಯಲ್ ವರ್ಡ್ ಬಂದ ಮೇಲೆ ಕಾದ್ ನೋಡ್ಬೇಕು. ಸೊ ಈ ವಿಚಾರದಲ್ಲಿ ಒಂದಂತೂ ಸ್ಪಷ್ಟವಾಗಿದೆ, ಈ 4 ಜನರ ಮೇಲೆ ಕಣ್ಣಂತೂ ಸರ್ಕಾರ ಆಗ್ಲಿ ಅಲ್ಲಿನ ಪೊಲೀಸ್ ಆಗ್ಲಿ ಇಟ್ಟೇ ಇಟ್ಟಿದೆ. ಅವರು ಕಾಶ್ಮೀರಲ್ಲೇ ಇದ್ದಾರೆ ಅನ್ನೋದು ಒಂದು ಕನ್ಫರ್ಮೇಶನ್ ಸಿಗ್ತಾ ಇದೆ. ದಿವ್ಯಾ, ಪ್ರಶೋಭ್, ನನಗೆ ಗೊಂದಲ ಹೇಗೆ ಅಂತ ಹೇಳಿದ್ರೆ, ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಉಗ್ರರು ಆಗಂತುಕರು ಪಹಲ್ಗಾಮ್ ಅನ್ನುವಂಥ ಜಾಗಕ್ಕೆ ಬರ್ತಾರೆ ಅಂದರೆ ಡೆಫಿನೆಟ್ಲಿ ಅಲ್ಲಿ ಸ್ಥಳೀಯರ ಸಹಕಾರ ಅನ್ನೋದು ಇದ್ದೇ ಇರುತ್ತೆ ಅಂತ. ಅಟ್ ದ ಸೇಮ್ ಟೈಮ್ ಅದೇ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಪ್ರಿಯರು ಇಲ್ಲ ಅಂತೇನು ಹೇಳೋಕ್ಕಾಗಲ್ಲ. ಇಂಥದ್ದು ಯಾವುದೂ ಬೇಕಾಗಿಲ್ಲ, ಆ ಉಗ್ರ ಚಟುವಟಿಕೆಗಳು ಬೇಕಾಗಿಲ್ಲ. ಪ್ರವಾಸೋದ್ಯಮ ಅನ್ನೋದು ಇಂಪ್ರೂವ್ ಆಗಬೇಕು, ನಾವು ಬದುಕಬೇಕು, ಬದುಕು ಕಟ್ಕೋಬೇಕು ಅನ್ನುವಂಥ ಕೆಲವು ವಿಚಾರಗಳಿರುವಂಥ ಜನಸಾಮಾನ್ಯರು ಇದ್ದೇ ಇರ್ತಾರೆ. ಈ ಸ್ಥಳೀಯರ ಸಹಕಾರದಿಂದಲೇ ಇಂಥ ಉಗ್ರ ಚಟುವಟಿಕೆ ಆಗಿರೋದ್ರಿಂದಾಗಿ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಯಾರಾದರೂ ಸುಳಿವು ಕೊಟ್ಟು, ನೋಡಿ ಆ ಉಗ್ರರು ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಅವ್ರ ಚಟುವಟಿಕೆ ಹಿಂಗಿದೆ, ಇಂಥವ್ರ ಮನೇಲಿದ್ದಾರೆ, ಇಲ್ಲಿಗೆ ಮೂವ್ ಆದ್ರು ಅನ್ನುವಂಥ ಕ್ಲೂಸ್ನ ಪೊಲೀಸ್ನವ್ರಿಗೆ ಬಿಟ್ಕೊಡ್ತಾರೆ ಅಂತ ಇಟ್ಕೋಬೋದಾ ನಿರೀಕ್ಷೆನ? ಅದು ತುಂಬಾ ದೊಡ್ಡ ನಿರೀಕ್ಷೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಒಂದು ಕಾಶ್ಮೀರದ ಪ್ರಾಬ್ಲಮ್ ಯಾವಾಗ್ಲೂ ನಾವು ಅಲ್ಲಿನ ಸ್ಥಳೀಯರ ಜೊತೆ ನಾವು ಹೋಲಿಕೆ ಮಾಡೋದು ಸಹಜವಾಗಿ ಆಗ್ಬಿಟ್ಟಿದೆ. ಮುಖ್ಯವಾಗಿ ಈಗ 26/11 ಆದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಒಂದು ಸ್ಥಳೀಯರ ಒಂದು ಪ್ರಶ್ನೆ ಬಂದಿಲ್ಲ. ಅಥವಾ ರಘುನಾಥ್ ಮಂದಿರದ ಮೇಲೆ ಉಗ್ರರ ದಾಳಿ ಆದಾಗ್ಲೂ ಕೂಡ ಅಲ್ಲಿ ಸ್ಥಳೀಯರ ಯಾವುದೇ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರು ಶಂಕೆ ಪಡಲಿಲ್ಲ. ಆದ್ರೆ ಅಲ್ಲೂ ಕೂಡ ಇದ್ದಿದ್ದೆ ಈ ಒಂದು ಸ್ಥಳೀಯರ ಒಂದು ಇದು ಅಂತ ಕೆಲವರು ಮಾತ್ರ ಮಾತಾಡ್ಕೊಂಡ್ರು. ಆದ್ರೆ ಒಟ್ಟಾರೆಯಾಗಿ ಕಾಶ್ಮೀರದ ವಿಚಾರದಲ್ಲಿ ಮಾತ್ರ ಯಾಕೆ ಸ್ಥಳೀಯರು ಅಂತ ಅಷ್ಟೇ ಒತ್ತು ಹೇಳ್ತೀವಿ ಅಂದ್ರೆ, ಅಲ್ಲಿ ಇರುವಂತ ಒಂದಷ್ಟು ಮೈಂಡ್ ಸೆಟ್ಗಳು, ಅಲ್ಲಿ ಒಂದಷ್ಟು ಸಪರೇಟಿಸ್ಟ್ ಮೂವ್ಮೆಂಟ್ಗಳು, ಬುರಾನ್ ವಾನಿ ಇರ್ಬೋದು, ಲೋನ್ ಆಗಿರ್ಬೋದು, ಇವರೆಲ್ಲ ಕೂಡ ಸಾಕಷ್ಟು ವರ್ಷಗಳಿಂದ ಕಾಶ್ಮೀರ
ಸಪರೇಟ್ ಸ್ಟೇಟ್ ಆಗ್ಬೇಕು ಅಂತ ಅವರು ಡಿಮ್ಯಾಂಡ್ ನ ಇಟ್ಟಿರುವಂತವ್ರು. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಷ್ಟು ಸಪರೇಟಿ ಮೂವ್ಮೆಂಟ್ ಇರೋ ಹಿನ್ನೆಲೆಯಲ್ಲಿ ಸ್ಥಳೀಯರು ಪಾಕಿಸ್ತಾನಿಗಳ ಜೊತೆ ಚೆನ್ನಾಗಿದ್ದಾರೆ ಮತ್ತೆ ಅವರ ಉಗ್ರವಾದಕ್ಕೆ ಅವರು ಬೆಂಬಲ ಕೊಡ್ತಾರೆ ಅಂತ ಒಂದಷ್ಟು ಸಂಶಯಗಳು ಪೊಲೀಸ್ ಮಟ್ಟದಲ್ಲೂ ಇದೆ, ಇಂಟೆಲಿಜೆನ್ಸ್ ಮಟ್ಟದಲ್ಲೂ ಇದೆ. ಇದು ಯಾವ ರೀತಿ ಇಂಟೆಲಿಜೆನ್ಸ್ ಅವರು ಈ ಒಂದು ಕಾರ್ಯಾಚರಣೆ ನಡೆಸ್ತಾರೆ ಯಾಕೆಂತ ಹೇಳಿದ್ರೆ ಸ್ಥಳೀಯರ ಒಂದು ಹೆಲ್ಪ್ ಏನಿರುತ್ತೆ ಅದು ಯಾರಿಗೂ ಗೊತ್ತಾಗದೆ ಇರುವಂತ ಹೆಲ್ಪ್. ಮನೆಗೆ ಒಬ್ರು ಗೆಸ್ಟ್ ಬಂದಂಗ್ ಬರ್ತಾರೆ, ಕೆಲವು ಫೋನ್ ಕಾಲ್ ಅಲ್ಲಿ ನಡೆಯುತ್ತೆ, ಕೆಲವು ಪತ್ರ ವ್ಯವಹಾರದಲ್ಲಿ ನಡೆಯುತ್ತೆ. ಸೊ ಇದನ್ನೆಲ್ಲ ಯಾವುದೇ ಒಂದು ಇಂಟೆಲಿಜೆನ್ಸ್ ಕೂಡ ಬೇಸಕಾಲ. ಮುಖ್ಯವಾಗಿ ಇಲ್ಲಿ ಚೇಂಜ್ ಆಗ್ಬೇಕಾಗಿರುವಂತದ್ದು ಅವರ ಒಂದು ಮೈಂಡ್ ಸೆಟ್. ಸೊ ಅದ ಹೋಲ್ ದೊಡ್ಡ ಬೇಸಿಸ್ ಅಲ್ಲಿ ನೋಡಕ್ ಹೋದ್ರೆ ಕಾಶ್ಮೀರದಲ್ಲಿ ಈಗ ಒಂದು ಸರ್ಕಾರ ಅನ್ನೋದಿದೆ. ಅವ್ರಿಗೂ ಗೊತ್ತು ಈಗ ಪಾಕಿಸ್ತಾನದ ಜೊತೆ ಹೋದ್ರೆ ಅಲ್ಲಿನ ಸರ್ಕಾರದ ಪರಿಸ್ಥಿತಿ, ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಯಾವ ತರ ಇದೆ ಅಂತ ಅವ್ರಿಗೂ ಗೊತ್ತು. ದಿವ್ಯಶ್ರೀ, ಕಾಶ್ಮೀರ ಒಂದು ರಿಲೇ ಮಾಡ್ಬೇಕಾಗಿರುವಂತದ್ದು ಒಂದು ಅವರು ಬೆಳೆಯುವಂತ ಆಪಲ್, ಕೇಸರಿ ಹಾಗೂ ಟೂರಿಸಂ, ಈ ಮೂರು ಬಿಟ್ರೆ ಅಲ್ಲಿ ಬೇರೆ ಇನ್ಯಾವುದೂ ಇಲ್ಲ. ಸೊ ಅವರು ಒಂದು ಸ್ಟೇಟ್ ನ ಕೇಳುವಂತ ಒಂದು ಕೂಗೇನಿದೆ ಅದು ಕ್ರಮೇಣ ಕಡಿಮೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಬರುವಂತ ಎಲ್ಲಾ ಸಾಧ್ಯತೆ ಇದೆ ಅಂತ ನನ್ನ ಒಂದು ಅನಾಲಿಸಿಸ್. ಪ್ರಶೋಭ್, ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಏನಿದೆ ಡೀಟೇಲ್ಸ್ ಒಂದು, ಇಟ್ ಸೇಮ್ ಟೈಮ್ ಈಗ ಕದನ ವಿರಾಮದ ಕುರಿತಂತೆ, ಒಪ್ಪಂದದ ಕುರಿತಂತೆ ಸರ್ವಪಕ್ಷಗಳು ವಿಪಕ್ಷಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಿರೋದ್ರಿಂದಾಗಿ ಸರ್ವಪಕ್ಷ ಸಭೆ ಏನಾದ್ರೂ ಕರಿಬೋದಾ ಅಗೇನ್? ದಿವ್ಯಶ್ರೀ, ಇವತ್ತು ಒಂದಷ್ಟು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದ್ ಹೇಳ್ತೀನಿ, ಈ ಒಂದು ಪಹಲ್ಗಾಮ್ ಘಟನೆಯಿಂದ ಹಿಡಿದು ಕದನ ವಿರಾಮದವರೆಗೆ ಏನೇನಾಯ್ತು ಸಾಕಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಎಲ್ರಿಗೂ ಇದೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲೇಬೇಕು. ಇದಕ್ಕೆ ಯಾವ ರೀತಿ ವಯಾ ಮೀಡಿಯಾ ಕಂಡುಕೊಳ್ತಾರೆ ಅದು ಸರ್ಕಾರಕ್ಕೆ ಬಿಟ್ಟದ್ದು. ಸರ್ವಪಕ್ಷಗಳ ಸಭೆ ಕರೀತಾರ ಅಥವಾ ವಿಶೇಷವಾಗಿರುವಂತ ಒಂದು ಅಧಿವೇಶನವನ್ನು ಕರೀತಾರ, ಇದು ಸರ್ಕಾರಕ್ಕೆ ಬಿಟ್ಟಿದ್ದು. ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಅಂದ್ರೆ ಪೆಹಲ್ಗಾಮಿನ ಡೇ 0 ಅಲ್ಲಿ ಆದಂತ ಒಂದು ಸೆಕ್ಯೂರಿಟಿ ಲ್ಯಾಪ್ಸ್ ಇಂದ ಹಿಡಿದು ಕದನ ವಿರಾಮಕ್ಕೆ ಅಮೆರಿಕ ಅಂತ ದೇಶ ಯಾಕೆ ಮಧ್ಯಪ್ರವೇಶ ಮಾಡ್ತು, ಕಾಶ್ಮೀರ ವಿಚಾರ ಏನಕ್ಕೆ ಇಂಟರ್ನ್ಯಾಷನಲ್ ಇಶ್ಯೂ ಆಗಕ್ಕೆ ಸರ್ಕಾರ ಬಿಡ್ತು, ಮತ್ತೆ ಯಾವ ರೀತಿ ಕೋವರ್ಟ್ ಆಪರೇಷನ್ಗಳನ್ನ ಸರ್ಕಾರ ಮಾಡ್ತು, ಸರ್ಕಾರದ ಪೊಲಿಟಿಕಲ್ ವಿಲ್ ಏನಿತ್ತು, ಈ ತರ ಸಾಕಷ್ಟು ಪ್ರಶ್ನೆಗಳಿದೆ. ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಸರ್ಕಾರ ಉತ್ತರ ಕೊಡ್ಲೇಬೇಕು. ಸೊ ಈ ಒಂದು ಉತ್ತರನ ಯಾವ ರೀತಿ ಕಂಡ್ಕೋಬೇಕು, ಅದು ಸರ್ವಪಕ್ಷ ಸಭೆನಾ ಅಥವಾ ವಿಶೇಷ ಅಧಿವೇಶನ ಅಂತ ಕಾದ್ ನೋಡ್ಬೇಕಾಗಿದೆ. ಇದನ್ನ ಹೊರತುಪಡಿಸಿ ಇವತ್ತು ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಇದಕ್ಕೂ ಮುನ್ನ ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕೂಡ ಆಗತ್ತೆ. ಅಲ್ಲಿ ನಡಿಬೇಕಾಗಿರುವಂತ ವಿಚಾರ ಅಂದ್ರೆ ಇಷ್ಟು ದಿನದ ಒಂದು ಬ್ರೀಫಿಂಗ್ ನ ಅಲ್ಲಿ ಇರುವಂತಹ ಸದಸ್ಯರಿಗೆ ಹೇಳ್ತಾರೆ. ಇದಾದ ನಂತರ ಸೆಕ್ಯೂರಿಟಿಗೆ ಸಾಕಷ್ಟು ಸೂಕ್ಷ್ಮ ಇನ್ಫಾರ್ಮೇಶನ್ ಇರುತ್ತೆ. ಅದನ್ನ ಹೊರತುಪಡಿಸಿ ಇನ್ನ ಮೀಡಿಯಾ ಕನ್ಸಂಪ್ಷನ್ಗೆ ಮತ್ತೆ ಜನರ ಕನ್ಸಂಪ್ಷನ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಲ್ಲಿರುವಂತಹ ಸಚಿವರಿಗೆ ಯಾವ ರೀತಿ ಭಾರತ ಸರ್ಕಾರ ಈ ಒಂದು ಆಪರೇಷನ್ ಅಲ್ಲಿ ಪಾಲ್ಗೊಂಡು ಸೇನೆಯ ಪಾತ್ರ ಏನಿತ್ತು ಅಂತ ಒಂದಷ್ಟು ವಿವರಿಸ್ತಾರೆ. ಇದಾದ ನಂತರ ವಿಪಕ್ಷಗಳ ಕೆಲ ಡಿಮ್ಯಾಂಡ್ಗಳು ಅಂದ್ರೆ ವಿಪಕ್ಷಗಳು ಸರ್ವಪಕ್ಷ ಸಭೆಯನ್ನ ಹೊರತುಪಡಿಸಿ ವಿಶೇಷ ಅಧಿವೇಶನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಸರ್ಕಾರ ಇರುವಂತ ಎಲ್ಲಾ ಸಚಿವರಿಗೂ ಕೇಳುತ್ತೆ. ಆ ಒಂದು ಡಿಸಿಷನ್ ನ ಮುಂದಿನ ದಿನಗಳಲ್ಲಿ ತಗೊಳ್ಳುವಂತ ಸಾಧ್ಯತೆ ಇದೆ. ನನ್ನ ಪ್ರಕಾರ ಒಂದು ವಿಶೇಷ ಅಧಿವೇಶನ ಕರೆದು ಅಲ್ಲಿ ಸಾಕಷ್ಟು ಕ್ವಶನ್ಸ್ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡೋದು ಪ್ರಧಾನಮಂತ್ರಿ ಆಗಿರೋ ನರೇಂದ್ರ ಮೋದಿ ಅವರ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದೆಯಾ. ಪ್ರಶೋಭ್, ಕದನ ವಿರಾಮದ ನಂತರ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳಿದ್ಯಾ? ಇಟ್ ಟೇಕ್ಸ್ ಟೈಮ್. ಗಡಿ ಜಿಲ್ಲೆಗಳಲ್ಲಿ ಮಾತ್ರ ಇನ್ನೂ ಕೂಡ ಅಂಗಡಿಗಳು ಮತ್ತೆ ಅಲ್ಲಿರುವಂತ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅಂಗಡಿ ಮುಂಗಟ್ಟೆಲ್ಲ ಬಂದಾಗಿದೆ. ಯಾಕೆಂತ ಹೇಳಿದ್ರೆ ಶೆಲ್ಲಿಂಗ್ ಆದಂತ ಸಂದರ್ಭದಲ್ಲಿ ಕೆಲ ಮಾರ್ಟರ್ ಶೆಲ್ಗಳು ಅಲ್ಲೇ ಬಿದ್ದಿರುವಂತ ಸಾಧ್ಯತೆ ಇರುತ್ತೆ. ಅದನ್ನ ಡಿಫ್ಯೂಸ್ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಪಾಕಿಸ್ತಾನದ ಒಂದು ಡಿಫೆನ್ಸ್ ಸಿಸ್ಟಮ್ ನ ಯಾವುದೇ ರೀತಿ ನಂಬಕ್ಕಾಗಲ್ಲ. ಎಲ್ಲ ಚೈನಾ ಮತ್ತೆ ಟರ್ಕಿಯಿಂದ ತಂದಿರುವಂತ ಹಿನ್ನೆಲೆಯಲ್ಲಿ ಅದು ಡಿಫ್ಯೂಸ್ ಮಾಡ್ಲೇಬೇಕಾಗಿರುತ್ತೆ. ಯಾಕಂದ್ರೆ ಕೆಲವು ಡಮ್ ಅಂದಿರಲ್ಲ, ಕೆಲವು ಲೇಟ್ ಆಗಿ ಡಮ್ ಅನ್ಬೋದು. ಸೊ ಆ ಒಂದು ರಿಸ್ಕ್ ಭಾರತ ಸರ್ಕಾರ ತಗೊಳಕ್ ಹೋಗಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕೇವಲ ಗಡಿ ಜಿಲ್ಲೆ ಉರಿಯ ಈಚೆ ಇರುವಂತ ಜಿಲ್ಲೆಗಳು ಮಾತ್ರ ಬಂದಾಗಿದೆ. ಇನ್ನ ಶ್ರೀನಗರ ಸೇರಿದಂತೆ ಎಲ್ಲಾ ಗಡಿ ಜಿಲ್ಲೆಗಳು, ಅದು ಚಂಡೀಗಢ ಆಗಿರ್ಬೋದು, ಇಲ್ಲೆಲ್ಲ ಏರ್ಪೋರ್ಟ್ ಸಹ ಸಹಜ ಸ್ಥಿತಿಗೆ ಬಂದಿದೆ. ಮತ್ತೆ
ಎಲ್ಲ ಬಿಸ್ನೆಸ್ ನಾರ್ಮಲ್ಸಿಗೆ ಬಂದಿದೆ ದಿವ್ಯಾ. ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ.